ಕೆಎಸ್ಆರ್ಟಿಸಿ ಬಸ್ ಬದಲಾಗಿ ಕಾರ್ನಲ್ಲಿ ಮತಪೆಟ್ಟಿಗೆಯನ್ನ ರವಾನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ಚುನಾವಣಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತಪೆಟ್ಟಿಗೆ ತಗೊಂಡು ಹೋಗ್ತಾ ಇದ್ದ ವಾಹನವನ್ನ ತಡೆದು ವಾಗ್ವಾದಕ್ಕೆ ಕೂಡ ನಡೆಸಿದ್ದಾರೆ. ಇದು ಚನ್ನಪಟ್ಟಣದಲ್ಲಾಗಿರೋದು. ಚನ್ನಪಟ್ಟಣ ತಾಲೂಕಿನ ರಾಂಪುರ ಗ್ರಾಮದಲ್ಲಾಗಿರೋ ಘಟನೆ. ಗ್ರಾಮದ ಬೂತ್ ನಂಬರ್ 46ರ ಮತಪೆಟ್ಟಿಗೆಯನ್ನ ಕಾರ್ನಲ್ಲಿ ರವಾನೆ ಮಾಡಿದ್ದಾರೆ ಅಂತ ಆರೋಪ. ಬೂತ್ ನಂಬರ್ 47ರ ಮತಗಟ್ಟೆಯನ್ನು ಬಸ್ನಲ್ಲಿ ರವಾನೆ ಮಾಡೋಕೆ ಅಧಿಕಾರಿಗಳು ಮುಂದಾಗಿದ್ರು. ಎರಡೂ ಮತಪೆಟ್ಟಿಗೆಗಳನ್ನ ಬಸ್ನಲ್ಲೇ ರವಾನೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಚುನಾವಣಾಧಿಕಾರಿಗಳು ಬರಬೇಕು ಅಂತ ಪಟ್ಟು ಹೊಡೆದಿದ್ದಾರೆ. ಅಫ್ಕೋರ್ಸ್ ಈಗ ಗೌರ್ಮೆಂಟ್ ಏನು ಅಲರ್ಟ್ ಮಾಡಿರುತ್ತೆ ಬಸ್ಗಳು ಅದರಲ್ಲೇ ತಗೊಂಡು ಹೋಗ್ತಾರೆ. ಪ್ರೈವೇಟ್ ಕಾರ್ಗಳಲ್ಲೆಲ್ಲ ಯಾರು ತಗೊಂಡು ಹೋಗಲ್ಲ. ಇಲ್ಲಿ ಯಾಕೆ ಹಂಗಾಯ್ತು ಗೊತ್ತಿಲ್ಲ. ಗ್ರಾಮಸ್ಥರು ಸಿಡ್ದಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ವಿಚಾರದಲ್ಲಿ ಯಾರಿಗೂ ನಂಬಿಕೆ ಇರಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಪ್ರತಿಷ್ಠೆಯಾಗಿ ತಗೊಂಡಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಗ್ರಾಮಸ್ಥರು ಅನ್ನೋಕ್ಕಿಂತ ಕಾರ್ಯಕರ್ತರು. ನೋಡೋಣ ಇಲ್ಲಿ ಏನಾಯ್ತು ಸಮಸ್ಯೆ ಅಂತ ಮುಂದಕ್ಕೆ. ಯಾರು ಮಾತಾಡ್ಬೇಡಿ, ಒಬ್ಬೊಬ್ರು ಯಾರೋ ನೀಟಾಗಿರೋ ಮಾತಾಡಿ.